Good afternoon all. So in previous session, we had discussion on planning and control. Okay. And today's session, we are going to discuss planning process and quantify expectations. Here, planning is a very significant activity of a management. In the management, so the positions of the organization, so they have to plan for all kind of activities does in the management. As you know that there are 3 levels of management. All the levels makes planning for their activities. Okay, it is very significant activity, but what happened, it is frequently neglected. ಪ್ಲಾನಿಂಗ್ ಅನ್ನೋದು ಬಹಳ ಪ್ರಮುಖವಾದಂತ ಒಂದು ಕೆಲಸ ಮ್ಯಾನೇಜ್ಮೆಂಟ್ ನಲ್ಲಿ. ಅದು ಯಾವುದೇ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಇದ್ರೂ ಕೂಡ ಪ್ರತಿ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಪ್ಲಾನಿಂಗ್ ಮಾಡಲೇಬೇಕು. ಯಾಕಂದ್ರೆ ಏನ್ ಕೆಲಸ ಮಾಡಬೇಕಾಗಿದೆ ಅದನ್ನ ಡಿಸೈಡ್ ಮಾಡೋದೇ ಅಥವಾ ಫ್ಯೂಚರ್ ಆಕ್ಟಿವಿಟೀಸ್ ಗಳನ್ನ ನಿರ್ಧಾರ ಮಾಡೋದೇ ಅದು ಪ್ಲಾನಿಂಗ್ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ಲಾನಿಂಗ್ ಅನ್ನೋದನ್ನ ನಾವು ಕೆಲವು ನೆಗ್ಲಿಜೆಂಟ್ ಆಗಿ ಅದನ್ನ ತೆಗೆದುಕೊಳ್ತಾ ಇದೀವಿ ಅಂತ ಹೇಳಿ. ಸೊ ಸುಮ್ನೆ ಅದನ್ನ ನೆಗ್ಲಿಜೆಂಟ್ ಮಾಡ್ತಾ ಇಲ್ಲ. ದೇರ್ ಆರ್ ಸಮ್ ರೀಸನ್ಸ್. ದ ರೀಸನ್ ಫಾರ್ ದ ನೆಗ್ಲೆಕ್ಟ್ ಆಫ್ ದ ಪ್ಲಾನಿಂಗ್ ಆಕ್ಟಿವಿಟಿ is because of some characteristics of a planning as human activity. ಮನುಷ್ಯ ಪ್ಲಾನ್ ಮಾಡಬೇಕಾಗಿದೆ ಅಂದ್ರೆ ಆತನಲ್ಲಿರುವಂತಹ ಕೆಲವೊಂದು ಡ್ರಾಬ್ಯಾಕ್ಸ್ ಗಳನ್ನ ಪ್ಲಾನಿಂಗ್ಸ್ ಗಳಿಗೆ ನೆಗ್ಲಿಜೆನ್ಸ್ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಮನುಷ್ಯನ ಒಂದು ಗುಣನೇ ಆ ಪ್ಲಾನಿಂಗ್ ಅನ್ನ ನೆಗ್ಲಿಜೆಂಟ್ ಮಾಡ್ಲಿಕ್ಕೆ ರೀಸನ್ ಆಗ್ತಾ ಇದೆ. ಸೊ ಆ ರೀಸನ್ಸ್ ಗಳು ಯಾವ್ಯಾವ ಇದಾವೆ ಅವುಗಳನ್ನ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ದ ಫಸ್ಟ್ ರೀಸನ್ ಈಸ್ ಪ್ಲಾನಿಂಗ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಕಾಗ್ನಿಟಿವ್ ಆಕ್ಟಿವಿಟಿ. ಕಾಗ್ನಿಟಿವ್ ಅಂತಂದ್ರೆ ನಾಲೆಜ್ ಬೇಸ್ ಆಗಿರುವಂತಹ ಆಕ್ಟಿವಿಟಿ. ಅಂದ್ರೆ ನಾವು ಬುದ್ಧಿ ಖರ್ಚು ಮಾಡಬೇಕು, ವಿಚಾರ ಮಾಡ್ಬೇಕಾಗುತ್ತೆ ಪ್ಲಾನ್ ಮಾಡ್ಬೇಕಂದ್ರೆ, ಹೌದಾ? ಸೊ ಅದು ಇಟ್ ಈಸ್ ಅ ವೆರಿ ಹಾರ್ಡ್ ಮೆಂಟಲ್ ವರ್ಕ್. You have to concentrate many information and many references to gain knowledge, and on that basis you have to make plannings. ಸೊ ಪ್ಲಾನಿಂಗ್ ಅನ್ನೋದು ಒಂದು ಮೆಂಟಲ್ ಹಾರ್ಡ್ ವರ್ಕ್ ಅಂತ ನಾವು ಅನ್ಕೋಬಹುದು. ಆಮೇಲೆ ಅಲ್ಲಿ ನಮ್ಮ ಮೆಂಟಲ್ ಸ್ಟ್ರೆಸ್ ತುಂಬಾ ಯೂಸ್ ಆಗ್ತದೆ. ಸೊ ಹಿಂಗಾಗಿ ಇಲ್ಲಿ ಕಾಗ್ನಿಟಿವ್ ಸ್ಟ್ರೇನ್ ಇರುವುದರಿಂದ ಪ್ಲಾನಿಂಗ್ ವರ್ಕ್ ಮಾಡೋದಕ್ಕೆ ಸಾಮಾನ್ಯವಾಗಿ ಹ್ಯೂಮನ್ ಟೆಂಡೆನ್ಸಿ ಏನಿದೆ, ಪೀಪಲ್ಸ್ ಅವಾಯ್ಡ್ ಪ್ಲಾನಿಂಗ್. ಪ್ಲಾನಿಂಗ್ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅಥವಾ ಪ್ಲಾನಿಂಗ್ ನ ಮಾಡೋದಕ್ಕೆ ತಡ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅದರಲ್ಲಿ ಪ್ರಮುಖವಾಗಿರುವಂತಹ ಆಕ್ಟಿವಿಟಿ ನಾಲೆಜ್ ಬೇಸ್ ಆಕ್ಟಿವಿಟಿ ಇರುತ್ತೆ ಮತ್ತು ಕಾಗ್ನಿಟಿವ್ ಆಕ್ಟಿವ್ ಇರುತ್ತೆ. ಸೊ ಕಾಗ್ನಿಟಿವ್ ಅಂದ್ರೆ ವೇರ್ ಯು ಹ್ಯಾವ್ ಟು ಥಿಂಕ್, ಸೊ ಟು ಪ್ಲಾನ್. ಸೊ ದಟ್ thinking activity takes mental work and takes mental strain. Therefore we avoid planning. That is the first reason. And the second reason is planning makes evident the uncertainty of future events. ಅನ್ಸರ್ಟೈನಿಟಿ ಅಂತಂದ್ರೆ ಮುಂದೆ ಫ್ಯೂಚರ್ ನಲ್ಲಿ ಏನಾಗ್ತದೆ ಅನ್ನೋದನ್ನ ನಾವು ಮುಂಚಿತವಾಗಿ ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಕೆಲವು ಸಂದರ್ಭಗಳಲ್ಲಿ. ಆಮೇಲೆ ನಾವು ಡಿಸೈಡ್ ಮಾಡಿದ್ದೇ ಆಗತ್ತಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಓಕೆ, ಸೊ ಫ್ಯೂಚರ್ ಥಿಂಗ್ಸ್ ಗಳು ಯಾವಾಗ್ಲೂ ಅನ್ಸರ್ಟನ್ ಇರ್ತದೆ. ಅಂದ್ರೆ ಆಗ್ಬೋದು, ಆಗದೆ ಇರ್ಬೋದು. ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಈವೆಂಟ್ಸ್ ಹ್ಯಾಪನ್ ಆಗ್ಬೋದು ಅಥವಾ ಆಗದೆ ಇರ್ಬೋದು. ಸೊ ಹಿಯರ್, because of uncertainty in the future activity, so more people they feel very better without planning. So people feel that they are a comfort before planning, and after plan they are uncertain
about the future activity. So there is a human tendency that always we avoid uncertainty. ಸೊ ಮನುಷ್ಯನ ಒಂದು ಗುಣ ಏನಿದೆ ಅಂದ್ರೆ ಮುಂಚೆ ಅಂದ್ರೆ ಫ್ಯೂಚರ್ ನಲ್ಲಿ ಆಗೋದನ್ನ ಈಗಲೇ ನಾವು ಅದು ಯಾಕೆ ವಿಚಾರ ಮಾಡಬೇಕು, ಅದನ್ನ ಅವಾಯ್ಡ್ ಮಾಡಬೇಕು, ಮುಂದೆ ಆಗಿದ್ದಾಗ್ಲಿ ಆಮೇಲೆ ಅದು ಸಮಸ್ಯೆ ಬಂದಾಗ ನೋಡೋಣ ಅನ್ನುವಂತ ರೀತಿಯಲ್ಲಿ ಮನುಷ್ಯ ಬಿಹೇವ್ ಮಾಡ್ತಾನೆ. ಸೊ ಇಟ್ ರಿಫ್ಲೆಕ್ಟ್ಸ್ ಪ್ಲಾನಿಂಗ್ ಅವಾಯ್ಡೆನ್ಸ್. That is what the second reason. And the third reason is planning reduces pursued freedom of action. ಇಲ್ಲಿ ಏನಾಗ್ತದೆ, ನಾವು ಪ್ಲಾನ್ ಮಾಡುವಾಗ ಕೆಲವೊಂದು ಸರ್ಟನ್ ಸೆಟ್ ಆಫ್ ಆಕ್ಟಿವಿಟೀಸ್ ಗಳನ್ನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. ದೋಸ್ ಆರ್ ಕಾಲ್ಡ್ ಪರ್ಸ್ಯೂಡ್ ಆಕ್ಟಿವಿಟೀಸ್, ಪರ್ಸ್ಯೂಡ್ ಆಕ್ಷನ್ಸ್. ಆದ್ರೆ ನಮ್ಮದೇ ಆದಂತಹ ಅಕಾರ್ಡಿಂಗ್ ಟು ಸಿಚುವೇಶನ್ ಪ್ರಕಾರ ಏನಾದ್ರೂ ಚೇಂಜಸ್ ಗಳನ್ನ ಮಾಡ್ಬೇಕಂದ್ರೆ ಅಷ್ಟು ಬೇಗನೆ ಚೇಂಜಸ್ ಮಾಡಕ್ ಆಗಲ್ಲ. ದೇರ್ ಇಸ್ ನೋ ಫ್ರೀಡಮ್. ಸೊ ಫ್ರೀಡಮ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಯಾಕೆಂತಂದ್ರೆ ಒನ್ಸ್ ದ ಆರ್ಗನೈಸೇಷನ್ ಪ್ಲಾನ್ಸ್ ಸರ್ಟನ್ ಆಕ್ಷನ್ಸ್, ದೇ ಹ್ಯಾವ್ ಟು ಫಾಲೋ ಇಟ್. ಒಂದ್ಸಲ ಅವರು ಈ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರ ಅಂದ್ರೆ ಅದನ್ನ ಜಸ್ಟ್ ಫಾಲೋ ಮಾಡ್ಬೇಕಷ್ಟೇ. ಆದ್ರೆ ತಮ್ಮ ಫ್ರೀಡಮ್ ಪ್ರಕಾರ ಆ ಆಕ್ಷನ್ಸ್ ಗಳಲ್ಲಿ ಬದಲಾವಣೆಗಳನ್ನ ತರಕ್ ಆಗಲ್ಲ. ಬದಲಾವಣೆ ತಂದ್ರೆ ಬಹಳಷ್ಟು ಎಫೆಕ್ಟ್ ಆಗ್ತದೆ. ಓಕೆ, ಸೊ ವೆನ್ ಪ್ಲಾನ್ಸ್ ಆರ್ ಮೇಡ್, ಇಂಡಿವಿಜುವಲ್ಸ್ ಆರ್ ಕಮಿಟೆಡ್ ಟು ನ್ಯಾರೋವರ್ ರೇಂಜ್ ಆಫ್ ಆಕ್ಷನ್ಸ್ ದ್ಯಾನ್ ವೆನ್ ನೋ ಫಾರ್ಮಲ್ ಪ್ಲಾನ್ಸ್ ಆರ್ ಮೇಡ್. ಆಕ್ಚುಲಿ ಪ್ಲಾನ್ಸ್ ಮಾಡದೇ ಇತ್ತಂದ್ರೆ ಸೊ ಹೇಗ್ ಬೇಕು ಹಾಗೆ ಆಕ್ಷನ್ಸ್ ಗಳನ್ನ ಬದಲಾವಣೆ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಆಕ್ಟಿವಿಟೀಸ್ ಗಳನ್ನ ಆಕ್ಷನ್ಸ್ ಗಳನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಆದ್ರೆ ಪ್ಲಾನಿಂಗ್ ಮಾಡೋದ್ರಿಂದ ಆ ಫ್ರೀಡಮ್ ಆಫ್ ಯೂಸಿಂಗ್ ಪರ್ಸ್ಯೂಡ್ ಆಕ್ಷನ್ಸ್ ಏನಾಗ್ತದೆ, ರೆಡ್ಯೂಸ್ ಆಗ್ತದೆ ಅಂತೇಳಿ. ದಟ್ ಈಸ್ ದ ಥರ್ಡ್ ರೀಸನ್. ಅಂಡ್ ದ ಫೋರ್ತ್ ರೀಸನ್ ಈಸ್ ಪ್ಲಾನಿಂಗ್ ಈಸ್ ವೆರಿ ಇಂಟೆನ್ಸಿವ್ ಎಫರ್ಟ್ ಅಂಡ್ ಇಟ್ ಈಸ್ ಡಿಫಿಕಲ್ಟ್. ಪ್ಲಾನಿಂಗ್ ಅಂದ್ರೆ ಸುಮ್ಮನೆ ಒಂದು ಸಿಂಪಲ್ ಟಾಸ್ಕ್ ಅನ್ಕೋಬೇಡಿ. ಅದು ಉದ್ದೇಶವನ್ನು ಹೊಂದಿರಬೇಕು ಮತ್ತು ಅದು ತುಂಬಾ ಕಷ್ಟ ಇರುತ್ತೆ. ಸುಮ್ಮನೆ ಮ್ಯಾನೇಜ್ಮೆಂಟ್ ಒಂದು ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ದೇ ಹ್ಯಾವ್ ಟು ವರ್ಕ್ ಬ್ಯಾಕ್ ಗ್ರೌಂಡ್. ಸೊ ದೇ ಹ್ಯಾವ್ ಟು ಕಲೆಕ್ಟ್ ವೇರಿಯಸ್ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ದೇ ಹ್ಯಾವ್ ಟು ಇನ್ವೆಸ್ಟ್ ದೇರ್ ಟೈಮ್ ಫಾರ್ ಮೇಕಿಂಗ್ ಪ್ಲಾನಿಂಗ್ಸ್. ಸೊ ದೇ ಹ್ಯಾವ್ ಟು ಅನಲೈಸ್ ಲಾಟ್ ಆಫ್ ಥಿಂಗ್ಸ್ in the organizations. So they have to consider the previous experiences. What are the activities gives more benefit? So these are all gives more difficult work for making plannings. Planning ಅಂದ್ರೆ ಸಿಂಪಲ್ ಕೆಲಸ ಅಲ್ಲ. ಪ್ಲಾನ್ ಮಾಡ್ಬೇಕಂತಂದ್ರೆ ಅವರು ಹಿಂದೆ ತಾವು ಎಕ್ಸ್ಪೀರಿಯನ್ಸ್ ಹೊಂದಿದ್ದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಪ್ರೀವಿಯಸ್ ಡೇಟಾಸ್ ಗಳನ್ನ ರೆಫರ್ ಮಾಡಬೇಕಾಗುತ್ತೆ, ಪ್ರೀವಿಯಸ್ ಡೇಟಾ ಅನಲೈಸ್ ಮಾಡಬೇಕಾಗುತ್ತೆ, ಆ ಅನಾಲಿಸಿಸ್ ಪ್ರಕಾರ ಪ್ಲಾನಿಂಗ್ಸ್ ಮಾಡಬೇಕಾಗಿದೆ. ಇದಕ್ಕೆ ಸಾಕಷ್ಟು ಸಮಯ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಕಾನ್ಸಂಟ್ರೇಷನ್ ಬೇಕಾಗ್ತದೆ. ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಬಿಟ್ಟು ಮೊದಲು ಪ್ಲಾನಿಂಗ್ ಮಾಡ್ಲಿಕ್ಕೆ ಅವರ ಸಮಯವನ್ನ ಕೊಡಬೇಕಾಗುತ್ತೆ. ಸೊ ಇದು ಕೂಡ ಅಲ್ಲಿ ಟೈಮ್ ಬಹಳ ಸ್ಪೆಂಡ್ ಆಗ್ತದೆ ಮತ್ತು ಲಾಟ್ ಆಫ್ ಥಿಂಗ್ ಆಕ್ಟಿವಿಟೀಸ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ಇಸ್ ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ಕೊಂಡು ಸೊ ವಿ ಮೇ ಅವಾಯ್ಡ್ ಪ್ಲಾನಿಂಗ್ಸ್ ಅಂತ ಹೇಳ್ಬೋದು. ದಟ್ ಈಸ್ ದ ಫೋರ್ತ್ ರೀಸನ್. ಅಂಡ್ ದ ಲಾಸ್ಟ್ ಫಿಫ್ತ್ ರೀಸನ್ ಈಸ್ ಪ್ಲಾನಿಂಗ್ ಈಸ್ ಕಂಪ್ಯೂಟೇಷನಲಿ tedious. Each change in the planning assumptions affects other figures in the plans. Usually when you do plannings, you are referring various data, the past data, and referring the past data and analyzing it, you are expecting current requirements. ಹಿಂದಿನ ಮಾಹಿತಿಯನ್ನ ರೆಫರ್ ಮಾಡಿಕೊಂಡು ಮುಂದಿನ ಏನ್ ರಿಸಲ್ಟ್ ಬರಬೇಕಾಗಿದೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ, ರಿಕ್ವೈರ್ಮೆಂಟ್ಸ್ ಗಳನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ, ಕಾಂಪಿಟೇಷನ್ ಮಾಡ್ಬೇಕಾಗುತ್ತೆ. ಸೊ ಫಾರ್ ದಟ್ you need to work very hard. So computational work very tedious irutte, yakandre you have to refer all the statistical data and you have to compute various statistical calculations. On that basis you have to come to conclusion and make a proper plannings. Because of this also organization avoid planning and so this is the fifth reason.
Because of all these reasons, the management try to avoid plannings. And the last sixth reason is plans are often made and then ignored. ಕೆಲವು ಸಮಯದಲ್ಲಿ ಏನಾಗ್ತದೆ, ಮುಂದೆ ಇಂಥದ್ದು ಮಾಡೋಣ ಅಂತೇಳಿ ಅನ್ಕೊಂಡಿರ್ತಾರೆ. ಸೊ ದೇ ಡಿಸೈಡ್ ಇನ್ ಪ್ಲಾನಿಂಗ್ ಟು ಡೂ ಸರ್ಟನ್ ಆಕ್ಟಿವಿಟೀಸ್ ಇನ್ ಫ್ಯೂಚರ್ ಅಂಡ್ ಲೇಟರ್ ದೇ ಇಗ್ನೋರ್ಡ್ ಇಟ್. ಯಾಕೆಂತಂದ್ರೆ ಯಾಕೆ ಇಗ್ನೋರ್ ಮಾಡ್ತಾರಂದ್ರೆ ಕೆಲವು ಸಮಯದಲ್ಲಿ ಆ ಆಕ್ಟಿವಿಟೀಸ್ ಅನ್ನ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬಹುದಾ ಅನ್ನುವಂತ ಒಂದು ಭಯ ಇರುತ್ತೆ. ದೇರ್ ಇಸ್ ಎ ರಿಲಕ್ಟಂಟ್ ಮೀನ್ಸ್ ಇಫ್ ದೇರ್ ಈಸ್ ಎನಿಥಿಂಗ್ ಹ್ಯಾಪನ್ ರಾಂಗ್ because of that action, so they have to pay for this. Because of that, so they ignore some of the actions whatever made in the planning. This may be the reason also. Okay, so after these 6 reasons, the next concept is quantifying expectations. How you can expect the future plans, or how you are going to analyze to formulate or quantify expectations for planning. And there are 3 methods for quantifying expectations. The first one is statistical method. The second one is objective analysis of value and priority. And the third one is judgment. Let us see one by one. So for making plannings, you have to do statistical method. So you have to make trends, you have to follow the trends, and you have to refer the projections, and you have to calculate the correlation analysis and sampling. And on the basis of all these calculations, you can provide expectations. So based on the statistical analysis of a past data or a historical data, you can expect some result in future plannings. So statistical method nalli ನಾವು ಹಲವಾರು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ತೀವಿ, ಟ್ರೆಂಡ್ಸ್ ಅನಲೈಸ್ ಮಾಡ್ತೀವಿ, ಪ್ರೊಜೆಕ್ಷನ್ಸ್ ಗಳನ್ನ ನೋಡ್ತೀವಿ, ಕೋರಿಲೇಷನ್ ಅನಲೈಸ್ ಮಾಡ್ತೀವಿ, ಅಥವಾ ಸ್ಯಾಂಪಲ್ಸ್ ಗಳ ಮುಖಾಂತರ ಮುಂದೆ ಫ್ಯೂಚರ್ ನಲ್ಲಿ ಇಂಥ ರಿಸಲ್ಟ್ ಪಡಿಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇವೆಲ್ಲ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಪಾಸ್ಟ್ ಡೇಟಾ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. On the basis of these historical data, you can make a good plan, and you can expect a good plan in future. And the second one is objective analysis of value and priority. So when you are quantifying the planning, so you have to consider the measures of value which are available. And you have also concentrate on alternatives to arrive the priorities for use in planning. ಈಗ ನಾವು ಕ್ವಾಂಟಿಫೈ ಮಾಡುವಾಗ ಯಾವ ಆಬ್ಜೆಕ್ಟಿವ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅದರ ವ್ಯಾಲ್ಯೂಸ್ಗಳು, ಅದರ ಜೊತೆಗೆ ಯಾವ ಆಬ್ಜೆಕ್ಟಿವ್ಸ್ ಗಳು ನಾವು ಫಸ್ಟ್ ಪ್ರಾಮಿನೆನ್ಸ್ ಆಗಿ ತೆಗೆದುಕೊಂಡ್ರೆ ಅದನ್ನ ಪ್ರಿಯಾರಿಟೀಸ್ ರೂಪದಲ್ಲಿ ಸೆಟ್ ಮಾಡಬೇಕು. ಓಕೆ, ಇದನ್ನ ಫಸ್ಟ್ ನಾವು ಪ್ರಿಯಾರಿಟಿ ಆಗಿ ತೆಗೆದುಕೊಳ್ಬೇಕು ಅಂದ್ರೆ ಮಾತ್ರ ನಾವು ಏನಾಗ್ತದೆ, ಒಳ್ಳೆ ಪ್ಲಾನಿಂಗ್ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ರೇಟ್ ಆಫ್ ರಿಟರ್ನ್ ಕಾಂಪುಟೇಷನ್ ಫಾರ್ ರೆವೆನ್ಯೂ ಪ್ರೊಡ್ಯೂಸಿಂಗ್ ಆರ್ ಎಕ್ಸ್ಪೆನ್ಸ್ ಸೇವಿಂಗ್ ಎಕ್ಸ್ಪೆಂಡಿಚರ್ ಅಂಡ್ ಮಾರ್ಜಿನಲ್ ರೆವೆನ್ಯೂ, ಮಾರ್ಜಿನಲ್ ಕಾಸ್ಟ್ ಅನಾಲಿಸಿಸ್ ಫಾರ್ ಎಕ್ಸ್ಪೆಂಡಿಚರ್ ಲೈಕ್ ಸಚ್ ಆಸ್ ಅಡ್ವರ್ಟೈಸಿಂಗ್. ಅಂದ್ರೆ ನಾವು ಮುಂದೆ ಮಾಡುವಂತಹ ಎಕ್ಸ್ಪೆಂಡಿಚರ್ಸ್ ಗಳು ಮತ್ತು ರೆವೆನ್ಯೂಸ್ ಗಳು ಏನಿದಾವೆ, ಯಾವ್ಯಾವ ಸೋರ್ಸಸ್ ಮುಖಾಂತರ ರೆವೆನ್ಯೂ ಬರ್ಲಿಕ್ಕೆ ಸಾಧ್ಯತೆ ಇದೆ, ಅಥವಾ ನಾವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ, ಸೊ ಬಜೆಟ್ಸ್ ಗಳು ಕ್ಯಾಲ್ಕುಲೇಷನ್ ಹೇಗ್ ಮಾಡಬೇಕು, ಅವೆಲ್ಲವೂ ನಾವು ಏನ್ ಮಾಡ್ಬೇಕಾಗುತ್ತೆ. ಸೊ ದೇರ್ ಶುಡ್ ಬಿ ಎ ಪ್ರಾಪರ್ ಆಬ್ಜೆಕ್ಟಿವ್. ಓಕೆ, ಅಂಡ್ ದೀಸ್ ಆಬ್ಜೆಕ್ಟಿವ್ ಶುಡ್ ಬಿ prioritized, means you have to set in a order wise which objective has to achieve first. Okay, so on the basis of that you can make a good planning. And the last one, judgment. Sometimes if you don't have any past data, or you don't have any statistical information for referring the quantitative assessment or analysis,
then you have to depend on your experience. On that basis, you do judgment for forecasting. ಏನಾಗುತ್ತೆ ಕೆಲವು ಸಮಯದಲ್ಲಿ, ಸೊ ನಮ್ಮ ಹತ್ರ ಪಾಸ್ಟ್ ಡೇಟಾ ಇರಲ್ಲ ಅಥವಾ ಅನಾಲಿಸಿಸ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಸೋರ್ಸಸ್ಗಳು ಇಲ್ಲ ಅಂತಂದ್ರೆ, ಅವಾಗ ನೀವೇನ್ ಮಾಡ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಮುಂದೆ ಫೋರ್ಕಾಸ್ಟ್ ಏನ್ ಆಗುತ್ತೆ ಅನ್ನೋದನ್ನ ನಿಮ್ಮ ಜಜ್ಮೆಂಟ್ ಗಳ ಮುಖಾಂತರ ಪ್ಲಾನಿಂಗ್ಸ್ ಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಈ 3 ಮೆಥಡ್ ಮುಖಾಂತರ ನಾವು ಕ್ವಾಂಟಿಫೈ ಮಾಡಬಹುದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ, ಫೋರ್ಕಾಸ್ಟ್ ಅನ್ನ ಅಥವಾ ಫ್ಯೂಚರ್ ಪ್ಲಾನ್ ಅನ್ನ ಕ್ವಾಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬಹುದು. ಸೊ ದಿಸ್ ಇಸ್ ವಾಟ್ ಟುಡೇಸ್ ಡಿಸ್ಕಷನ್. So if you have any doubts on today's discussion, you may ask the questions. No doubts? Okay, so thank you for today's session. We'll continue in the next class with another concept. Thank you very much.